ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಇವತ್ತು ಸಂಡೇ ಆಗ್ತಿದ್ದಂಗೆ ಕೆ ಕಡೆಯಿಂದ ಬಿಗ್ ಅಪ್ಡೇಟ್ಸ್ ಎಲ್ಲ ಬರ್ತದೆ ಅಬೌಟ್ ಯು ಜಿ ನೀಟ್ ಆ್ಯಂಡ್ ಯು ಜಿ ಸಿ ಟಿ ಇಬ್ಬರಿಗೂ ಕೂಡ. ಇವಾಗ ನೋಡ್ರಿ ಏನಂತಂದರೆ ಯು ಜಿ ನೀಟ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು, ಇಟ್ ಮೀನ್ಸ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು 9ನೇ ತಾರೀಕು ಅಂತ ಗೊತ್ತೈತೆ. ಅದಕ್ಕಿಂತ ಮುಂಚೆಗೆ ಕೆಲವೊಂದಿಷ್ಟು ಬಾಕಿ ಕೆಲಸಗಳು ಏನು ಉಳಿದಿದ್ದು, ಮೀನ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಕೆಲವೊಂದಿಷ್ಟು ರೂಲ್ ನಂಬರ್ ಎಂಟ್ರಿ ಮಾಡೋದು ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಇದೆಲ್ಲನೂ ಕೂಡ ಬೇಕಿತ್ತು. ಸೊ ಅದ್ರ ತಕ್ಕನಂಗೆ ಒಂದು ಶೆಡ್ಯೂಲ್ ಅಂತ ಬಿಟ್ಟರು, ಅದು ಯಾವಾಗ ನಡೆಯುತ್ತೆ ಅಂತಂದು, ಬಟ್ ಡೇಟ್ ಮೆನ್ಷನ್ ಮಾಡಿದ್ದಲ್ಲ. ಇವಾಗ ಏನಪ್ಪ ಅಂತಂದರೆ ಪ್ಯೂರ್ಲಿ ಒಂದು 2 ಅಪ್ಡೇಟ್ಗಳು ಕೊಟ್ಟಿದ್ದಾರೆ. ಈ ಒಂದು ಫಿಡಪ್ಪಲ್ಲಿ ಸಿಂಪಲಾಗಿ ನಿಮ್ಗೆ ಗೊತ್ತಾಗಬೇಕು. ಅಧಿಸೂಚನೆ ಟು ಯು ಜಿ ಸಿ ಟಿ 2024 ನೋಂದಣಿ ಮಾಡದಿರುವ ಅಭ್ಯರ್ಥಿಗಳಿಗೆ ಮಾಹಿತಿ. ಇದು ತಿಳ್ಕೊಬೇಕು. ಇದೇನಂತಂದರೆ 2 ನಿಮಗೆ ಫಿಡಪ್ ಸಿಗ್ತವೆ. ಒಂದು ಅಧಿಸೂಚನೆ 1 ಅಂತಂದು, ಇನ್ನೊಂದು ಇಲ್ಲೂ ಕೂಡ ಸಿಗ್ತದೆ ಅಧಿಸೂಚನೆ 1 ಅಂತಂದು. ಓಕೆ, ಅಧಿಸೂಚನೆ 1 2 ಅಂದರೆ 2 ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟು. ಫಸ್ಟೊಂದು, ಈಗಾಗಲೇ ಯು ಜಿ ಸಿ ಟಿ 2024 ನೋಂದಣಿ ಮಾಡಿರುವ ಅಭ್ಯರ್ಥಿಗಳಿಗೆ ಮಾಹಿತಿ. ಓಕೆ, ಯಾರೆಲ್ಲ ಈಗಾಗಲೇ ಅಂದರೆ ಯು ಜಿ ಸಿ ಟಿ ನೋಂದಣಿ ಮಾಡ್ಕೊಂಡಿದ್ರು ಅಂತಂದರೆ ಕೆ ಸಿ ಟಿ ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕಿಬಿಟ್ಟು ಇವಾಗಲೇ ಎಲ್ಲನೂ ಕೂಡ ಏನು ಮಾಡಿದ್ರು ಅಂತಂದರೆ ಕೆ ಸಿ ಟಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಅಂಥ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ಒಂದು ಅಪ್ಡೇಟ್ಗಳು ಬಂದಿದ್ದಾವೆ. ಏನಂತಂದರೆ ನೋಡಿರಿ, ಯಾರೆಲ್ಲ ಈಗಾಗಲೇ ಯು ಜಿ ಸಿ ಟಿ ನೋಂದಣಿ ಮಾಡ್ಕೊಂಡಿದ್ರು, ನಾಳೆ ನಿಮಗೆ ರೋಲ್ ನಂಬರ್ ಎಂಟ್ರಿ ಮಾಡಬೇಕು. ಇಟ್ ಮೀನ್ಸ್ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ತೊಗೋರಿ, ಅದರಲ್ಲಿ ನಿಮಗೆ ರೋಲ್ ನಂಬರ್ ಅಂತ ಸಿಗ್ತದೆ. ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನಾಳೆ. ಅದು ಯಾವಾಗ ಅಂತಂದ್ರೆ ನಾಳೆ 11 ಗಂಟೆಗೆ ಬಿಡ್ತಾರೆ. ಅಲ್ಲಿ ನೀವೇನು ಮಾಡ್ಬೇಕಂತಂದರೆ ನಿಮ್ಮ ಒಂದು ರೋಲ್ ನಂಬರ್ ಎಂಟ್ರಿ ಮಾಡಿರಿ. ಅದು NTA ಡಾಟಾದೊಂದಿಗೆ ಅದೇನಾಗುತ್ತೆ ಅಂದರೆ ತಾಳೆ ನೋಡಿಕೊಂಡು ಒಂದು ಪ್ರಿಂಟ್ಔಟ್ ಬರ್ತದೆ, ಆ ಪ್ರಿಂಟ್ಔಟ್ ತೊಗೊಂಡು ಇಟ್ಕೋಬೇಕಾಗುತ್ತೆ. ಓಕೆ, ಯಾರೆಲ್ಲ ನೀಟ್ ಸ್ಟೂಡೆಂಟ್ಸ್ ಕೇಳ್ತಿದ್ದೀನಿ, ಕೆ ಸಿ ಟಿ ಸ್ಟೂಡೆಂಟ್ಸ್ ನೀವೇನು ಕೂಡ ಮಾಡೋಂಗಿಲ್ಲ. ಇನ್ ಕೇಸ್ ಕೆ ಸಿ ಟಿ ನೀಟ್ ಎರಡೂ ಕೂಡ ಬರೆದಿದ್ರೆ ಅದರಲ್ಲಿ ನೀಟಾಗಲ್ಲಿ ನೀವು ಕನಿಷ್ಠ ಅಂಕಗಳಂತ ಇರ್ತವೆ, ಅಂದರೆ ಎಲಿಜಿಬಿಲಿಟಿ ಮಾರ್ಕ್ಸ್ ಅಂತ ಇರುತ್ತೆ, ಅಷ್ಟು ತೊಗೊಂಡಿದ್ರೆ ನೀವು ಕೂಡ ನೀಟ್ ಪಾರ್ಟಿಸಿಪೇಟ್ ಮಾಡ್ಬೋದು. ಅಂಥ ಒಂದು ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ನಾಳೆ ಒಂದು ರೂಲ್ ನಂಬರ್ ಎಂಟ್ರಿ ಮಾಡಿ ಆರಾಮ್ಸೆ ನಾಳೆ ಪ್ರಿಂಟ್ಔಟ್ ತೊಗೊರಿ. ಓಕೆ, ಇದಿಷ್ಟು ಫಿಡಪ್ ಇದರಲ್ಲಿ ಇದನ್ನೇ ಕೊಟ್ಟಿದ್ದಾರೆ, ಮತ್ತೇನಿಲ್ಲ. ಸರಿ, ಏನಪ್ಪ ಅಂತಂದರೆ ಕೊನೆಯದಾಗಿ ಏನಪ್ಪ ಅಂತಂದರೆ ಇಲ್ಲಿ ಬಾಕ್ಸ್ ಕಾಣ್ತವೆ ಡೇಟ್ ಆಫ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಇದು ಓನ್ಲಿ ಫಾರ್ 2 ಕಾಲೇಜ್ ಬಗ್ಗೆ ಹೇಳಿದಾರೆ. ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಬಿಡ್ರಿ. ಯಾಕಂತಂದರೆ ಅದು ಇರೋದು 2 ಕಾಲೇಜ್, ಒಂದು ಎಸ್ ಟಿ ಜಾನ್ಸ್ ಮೆಡಿಕಲ್ ಕಾಲೇಜ್. ಓಕೆ, ಇದು ಇನ್ನೊಂದು ಏನಪ್ಪ ಅಂತಂದರೆ ಒಂದೇ ಕಾಲೇಜು ಓಕೆ, ಎಸ್ ಡಿ ಜಾನ್ಸ್ ಮೆಡಿಕಲ್ ಕಾಲೇಜ್ ಇರುವಂಥ ಸ್ಟೂಡೆಂಟ್ಸು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಜೆ ಕ್ಲೇಮ್ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕಿದ್ರಿ ನೋಡಿ, ಆ ಒಂದು ಜೆಡ್ ಕ್ಲೇಮಲ್ಲಿ ಯಾರು ಬಂದಿದ್ರು, ಜೆಡ್ ಕ್ಲೇಮ್ ಇರೋರು ಕೂಡ ಏನು ಮಾಡ್ಬೇಕು ಅಂತಂದರೆ ಆಫ್ಲೈನ್ ವೆರಿಫಿಕೇಷನ್ ಇರ್ತದೋ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಫಾರ್ಮ್ ತೊಗೊಳ್ಳಿ, ನೀವು ಯಾವ ಕ್ಲಾಸ್ಗೆ ಬರ್ತೀರಿ ನೋಡಿರಿ. ಇನ್ ಕೇಸ್ ನೀವೇನಾದರೂ ಜೆಡ್ ಕ್ಲೇಮ್ ಏನಾದರೂ ಇತ್ತಂತಂದರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ, ಎಲ್ಲಿಂದ ಎಲ್ಲಿವರೆಗೂ ಕೂಡ ಹೋಗಬೇಕು ಅನ್ನೋದು ಒನ್ ಟೈಮ್ ನೋಡ್ಕೊರಿ. ಈ ಒಂದು ಫಿಡಪ್ ನೀವು ಸಿಂಪಲಾಗಿ ಕೆ ವೆಬ್ಸೈಟಲ್ಲಿ ಹೋದ್ರೂ ಕೂಡ ಸಿಗ್ತದೆ. ಅದಾದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಬರೋದಂತಂದರೆ ಈ ಅಧಿಸೂಚನೆ ಟು ಇಲ್ಲಿ ನೋಡ್ತಿರ್ಬೋದು, ಯು ಜಿ ಸಿ ಟಿ 2024 ನೋಂದಣಿ ಮಾಡದಿರುವ ಅಭ್ಯರ್ಥಿಗಳಿಗೆ ಮಾಹಿತಿ. ಅಂತಂದರೆ ಈಗಾಗಲೇ ಕೆಲವೊಂದಿಷ್ಟು ಹುಡುಗರು ಕೆ ಸಿ ಟಿ ನೀಟ್ ಎರಡೂ ಕೂಡ ನೋಂದಣಿ ಮಾಡ್ಕೊಂಡಿರ್ತಾರೆ, ಅಂಥವ್ರು ರೂಲ್ ನಂಬರ್ ಎಂಟ್ರಿ ಮಾಡ್ತಾರೆ. ಬಟ್ ಯಾರೆಲ್ಲ ಇನ್ನೂ ಕೂಡ ಸಿ ಟಿ ಕೂಡ ಯಾರು ಕೂಡ ಏನಂತಂದರೆ ನೋಂದಣಿ ಮಾಡ್ಕೊಂಡಿಲ್ವೋ ಅಂಥವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಸರ್ಕಾರ ನಿರ್ದೇಶನದಂತೆ 2024-25 ಸಾಲಿನ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಟ್ ಮೀನ್ಸ್ KA ಯು ಜಿ ನೀಟ್ 2024ರಲ್ಲಿ ಅರ್ಹತೆಯನ್ನು ಪಡೆದಿರುವ ಹಾಗೂ ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಎಲ್ಲ ಅರ್ಹತಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸುತ್ತದೆ. ಅಂತಂದರೆ ಇನ್ ಕೇಸ್ ಯಾರು ಕೂಡ ನೀಟ್ದು ಅಪ್ಲಿಕೇಶನ್ ಹಾಕಿಲ್ಲ ನೋಡಿ, ಅವ್ರಿಗೆ ಇನ್ನೊಂದು ಟೈಮ್ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಬಿಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದು ಟೈಮಿಂಗ್ ನಾಳೆನೇ ಬರ್ತದೆ. ಇವಾಗಂತೂ ಸದ್ಯಕ್ಕೆ ಅದು ಕೂಡ ಓಪನ್ ಆಗಿಲ್ಲ. ಓಕೆ, ಆ್ಯಂಡ್ ಯು ಜಿ ನೀಟ್ 2024ರಲ್ಲಿ ನಿಗದಿಪಡಿಸಿರುವ ಕನಿಷ್ಠ ಅಂಕಗಳನ್ನು ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ ಅಭ್ಯರ್ಥಿಗಳು ಮಾತ್ರ ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ನೋಂದಣಿ ಮಾಡಿಕೊಳ್ಳುವ ಅರ್ಹರಾಗಿರ್ತಾರೆ. ಯಾರೆಲ್ಲ ಹೇಳಿದೆ ನಾನು, ಮಿನಿಮಮ್ ಮಾರ್ಕ್ಸ್ ಅಂತ ಇರ್ತದಲ್ವ ಎಲಿಜಿಬಿಲಿಟಿಗೆ, ಅಷ್ಟು ತೊಗೊಂಡವರು ಮಾತ್ರ ಇಲ್ಲಿ ಏನಪ್ಪ ಅಂತಂದರೆ ನೋಂದಣಿ ಮಾಡ್ಕೋಬೇಕು. ಸರಿ, ಇದಿಷ್ಟು ಅಪ್ಡೇಟ್ ಸದ್ಯಕ್ಕೆ. ಇದು ಯಾವಾಗ ಬಿಡ್ತಾರಪ್ಪ ಅಂತಂದರೆ ನೋಂದಣಿ ಮಾಡ್ಕೊಳಕ್ಕಂತಂದರೆ ಇಲ್ಲಿ ಕಾಣಿಸ್ತಿದ್ದು ನೋಡಿರಿ, ನಾಳೆ ಅಂದರೆ 7/8/2024 ಬೆಳಗ್ಗೆ 11ರಿಂದ. ಓಕೆ, ಇವತ್ತು 4 ಅಂತಂದರೆ 5, 6, 7 ಇನ್ನೂ ಕೂಡ ಟೈಮ್ ಐತೆ. ಓಕೆ, 7ನೇ ತಾರೀಕು ಬಿಡ್ತೀನಿ ಅಂತ ಹೇಳಿದಾರೆ. 7/8/2024ರಿಂದ ಬೆಳಗ್ಗೆ 11ರಿಂದ. ಓಕೆ, ಕಾಣಿಸ್ತೀನಿ ನೋಡಿರಿ, ಬೆಳಗ್ಗೆ 11ರಿಂದ 9/8/2024 ರಾತ್ರಿ 12 ಗಂಟೆವರೆಗೂ ಕೂಡ ಏನಿರ್ತದೆ ನಿಮಗೆ ನೋಂದಣಿ ಮಾಡ್ಕೊಂಡು ಇಟ್ ಮೀನ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಬಿಡ್ತಾರೆ. ಸರಿ, ಇದಿಷ್ಟು ಸದ್ಯಕ್ಕೆ ಅಪ್ಡೇಟು. ಎಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಕೊಬಿಟ್ರಿ 2 ಪೇಜ್ ಓದ್ಕೊಂಡು. ಯಾರೆಲ್ಲ ಇನ್ನೂ ಕೂಡ ಕೇದವ್ರಿಗೆ ನೋಂದಣಿ ಮಾಡ್ಕೊಂಡಿಲ್ವೋ, ಇನ್ ಕೇಸ್ ಮೊದಲೇ ಯಾರು ಕೂಡ ಇನ್ನೂ ಕೂಡ ಕೆ ಸಿ ಟಿ ಜೊತೆ ಕಂಬೈಂಡ್ ಆಗಿಬಿಟ್ಟು ನೋಂದಣಿ ಮಾಡ್ಕೊಂಡಿಲ್ವೋ, ನಾಳೆ ನಿಮಗೆ ರಿಜಿಸ್ಟ್ರೇಷನ್ ಬಿಡ್ತಾರೆ. ಹೋಗ್ಬಿಟ್ಟು ನಾಳೆ ಅಲ್ಲ 7ನೇ ತಾರೀಕು ಬಿಡ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇನ್ ಕೇಸ್ ಕೆ ಸಿ ಟಿ ನೀಟ್ ಎರಡೂ ಕೂಡ ಕೆ ಸಿ ಟಿ ಯಾರೆಲ್ಲ ನೋಂದಣಿ ಮಾಡ್ಕೊಂಡಿದ್ರೆ ಆ ಒಂದು ಸ್ಟೂಡೆಂಟ್ಸ್ ಏನಪ್ಪ ಅಂತಂದರೆ ನಾಳೆ ರೂಲ್ ನಂಬರ್ನ ಎಂಟ್ರಿ ಮಾಡಕ್ಕೆ ಬಿಡ್ತಾರೆ. ರೂಲ್ ನಂಬರ್ ಎಂಟ್ರಿ ಮಾಡಿರಿ. 11 ಗಂಟೆ ಬಿಡ್ತೀನಿ ಅಂತ ಹೇಳಿದಾರೆ. ನಾಳೆ ಆರಾಮ್ಸಿಗೆ ಮಾಡಿರಿ. ಇದು ಮಾಡಿದರೆ ಮಾತ್ರ ನಿಮ್ಗೆ ಒಂದು ಪ್ರಿಂಟ್ಔಟ್ ಬರುತ್ತೆ, ಒಂದು ಪ್ರಿಂಟ್ಔಟ್ ತೊಗೊಂಡಿಟ್ಕೋರಿ. ಅದಾದ ತಕ್ಷಣ 9ನೇ ತಾರೀಕು ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಯು ಜಿ ನೀಟ್ ಅವ್ರಿಗೆ ಮಾತ್ರ ಹೇಳ್ತಿದ್ದೀನಿ. ಕೆ ಸಿ ಟಿ ಸ್ಟೂಡೆಂಟ್ಸು ನೀವು ಇಲ್ಲೇನು ಕೂಡ ಮಾಡುವಂಗಿಲ್ಲ. ಸದ್ಯಕ್ಕೆ ಅವ್ರೇನೆಲ್ಲ ಮಾಡ್ತಾರೆ ಸುಮ್ಮನೆ ವಾಚ್ ಮಾಡ್ಕೋಬೇಕು ಅಷ್ಟೇ. ಸರಿ, ಇದು ಸದ್ಯಕ್ಕಂದ್ರೆ 2 ಅಪ್ಡೇಟ್ ಇಷ್ಟೇ. ಇನ್ನೂ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.